ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಒಂದು ಕೆಫೆ ಸ್ಟೈಲ್ ಹೈ ಪ್ರೋಟೀನ್ ಮೆಕ್ಸಿಕನ್ ಚಿಪೋತ್ಲೆ ಪನ್ನೀರ್ ಕೆಸಡಿಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದನ್ನು ಮಾಡೋಕ್ಕೆ ಫಸ್ಟು ಟಾಕೋ ಸೀಸನಿಂಗ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಕೆಂಪು ಮೆಣಸಿನ ಪುಡಿ, 1 ಚಮಚ ಸ್ಮೋಕ್ಡ್ ಪೆಪ್ರಿಕಾ, 1 ಸಣ್ಣ ಚಮಚ ಡ್ರೈಡ್ ಆರಿಗ್ಯಾನೋ, 2 ಸಣ್ಣ ಚಮಚ ಗಾರ್ಲಿಕ್ ಪೌಡರ್, 2 ಸಣ್ಣ ಚಮಚ ಈರುಳ್ಳಿ ಪೌಡರ್, 2 ಸಣ್ಣ ಚಮಚ ಜೀರಿಗೆ ಪುಡಿ, 2 ಸಣ್ಣ ಚಮಚ ಮೆಣಸಿನ ಪುಡಿ, 1 ಚಮಚ ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದನ್ನು ನಾವು ಏರ್ ಟೈಟ್ ಕಂಟೈನರ್ ಅಥವಾ ಒಂದು ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಿ ರೆಫ್ರಿಜರೇಟ್ರಲ್ಲಿ ತುಂಬ ದಿನಗಳ ಕಾಲ ಇಡ್ಬೋದು. ನೆಕ್ಸ್ಟು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪ್ಯಾನಲ್ಲಿ ನಾನು ಎಣ್ಣೆ ಹಾಕಿ ಇದಕ್ಕೆ ಉದ್ದದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದನ್ನು ಒಂಚೂರು ಲೈಟಾಗಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ರುಚಿಗೊಂಚೂರು ಉಪ್ಪು ಹಾಕೋಣ. ನಾವು ಟಾಕೋ ಸೀಸನಿಂಗಲ್ಲೂ ಉಪ್ಪು ಹಾಕಿದ್ದೀವಿ, ಅದಕ್ಕೆ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕೋಣ. ನೆಕ್ಸ್ಟು ಪನ್ನೀರ್ ಹಾಕ್ತಾ ಇದ್ದೀನಿ. ಇದನ್ನು ಪನ್ನೀರ್ ಇಲ್ದಲೇ ಬರೀ ತರಕಾರಿಯಲ್ಲೂ ಮಾಡ್ಬೋದು, ಬಟ್ ನಾನು ಒಂದು ಕಂಪ್ಲೀಟ್ ಮೀಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಇದಕ್ಕೆ ಪನ್ನೀರ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಟಾಕೋ ಸೀಸನಿಂಗ್ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಮತ್ತೆ ಮೇಲೆ ಖಾರದ ಪುಡಿ ಎಲ್ಲ ಏನೂ ಬೇಡ, ನಾವು ಆಲ್ರೆಡಿ ಸಾಕಷ್ಟು ಖಾರ ಹಾಕಿದ್ದೀವಿ ಟಾಕೋ ಸೀಸನಿಂಗಲ್ಲೇ. ಸೊ ಬೇರೆ ಏನೂ ಬೇಕಾಗಲ್ಲ, ಟಾಕೋ ಸೀಸನಿಂಗ್ ಒಂದೇ ಸಾಕಾಗತ್ತೆ. ಮತ್ತು ನೀವು ಮಕ್ಕಳಿಗೆ ಏನಾರು ಮಾಡ್ತಾ ಇದ್ದರೆ ಸ್ವಲ್ಪ ಕಮ್ಮಿ ಇದನ್ನು ಸೀಸನಿಂಗ್ ಹಾಕೊಳ್ಳಿ, ಇದರಲ್ಲಿ ಚೆನ್ನಾಗೇ ಖಾರ ಇರುತ್ತೆ. ಸೊ ನೋಡ್ಕೊಂಡು ನಿಮ್ಮದೇ ರುಚಿಗೆ ತಕ್ಕಂಗೆ ಟಾಕೋ ಸೀಸನಿಂಗ್ ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತು ಇಲ್ಲಿ ನಮಗೆ ತರಕಾರಿ ಕ್ರಿಸ್ಪಿಯಾಗಿರಬೇಕು, ಕ್ರಂಚಿಯಾಗಿರಬೇಕು. ಸೊ ಜಾಸ್ತಿ ಕುಕ್ ಮಾಡೋದು ಬೇಡ, ಸ್ವಲ್ಪ ಹಸಿ ಹೋಗೋಷ್ಟು ಕುಕ್ ಮಾಡಿದ್ರೆ ಸಾಕಿಲ್ಲಿ. ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ನಮ್ಮದು ಸ್ಟಫಿಂಗ್ ರೆಡಿಯಾಗಿದೆ. ಇವಾಗ ಇದನ್ನ ತಣ್ಣಗಾಗಕ್ಕೆ ಸೈಡಲ್ಲಿ ಇಡೋಣ. ಇವಾಗ ಅಸೆಂಬ್ಲಿ ಮಾಡೋಣ. ಇಲ್ಲಿ ನಾನು ಟಾರ್ಟಿಯಾ ತೊಗೊಂಡಿದ್ದೀನಿ. ಇದು ಮೆಕ್ಸಿಕನ್ ಸ್ಟೈಲ್ ರೋಟಿ ಅಂತ ಹೇಳ್ಬೋದು ನಾವು. ಇದು ನಾನು ಮನೆಯಲ್ಲೇ ಮಾಡಿರೋದು. ಇದ್ರ ರೆಸಿಪಿ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ಇವಾಗ ನಾನು ಫಸ್ಟ್ ಒಂದು ಲೇಯರ್ ಚೀಸ್ ಹಾಕಿದೆ, ಅದರ ಮೇಲೆ ನಾವು ಮಾಡ್ಕೊಂಡಿರೋ ಸ್ಟಫಿಂಗ್ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದ್ಸತಿ ಮೇಲೆ ಚೀಸ್ ಹಾಕ್ತೀನಿ. ಇದು ಮೇಲೆ ಮತ್ತು ಕೆಳಗೆ ಚೀಸ್ ಹಾಕೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಆ ಕೆಸಡಿಯ ನಾವು ಮಾಡಿದಾಗ ಸ್ಟಿಕ್ ಆಗಿರುತ್ತೆ, ಓಪನ್ ಆಗಲ್ಲ ತವಾ ಮೇಲೆ ಕುಕ್ ಮಾಡಬೇಕಾದ್ರೆ. ಅದಕ್ಕೆ 2 ಕಡೆ ಚೀಸ್ ಯೂಸ್ ಮಾಡಿ. ಇವಾಗ ಇದನ್ನ ತವಾ ಮೇಲೆ ಇಡ್ತಾ ಇದ್ದೀನಿ. ಒಂದು ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡಿ ಅಥವಾ ಆಯಿಲ್ ಹಾಕಿ ನಾನು ಗೋಲ್ಡನ್ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ತೀನಿ. ಇದು ನಿಧಾನಕ್ಕೆ ಕುಕ್ ಆಗಿಬಿಟ್ಟು ಕ್ರಿಸ್ಪಿಯಾಗುತ್ತೆ ಔಟರ್ ಲೇಯರು. ಸೊ ಹೊರಗೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರುತ್ತೆ ಕೆಸಡಿಯ, ಬಟ್ ಒಳಗೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಫಿಲ್ಲಿಂಗು, ಚೀಸಿಯಾಗಿ. ಇವಾಗ ಇದಕ್ಕೊಂದು ಡಿಪ್ ಮಾಡೋಣ. ಅದಕ್ಕೆ ನಾನು ಅರ್ಧ ಕಪ್ ಮೊಸರು ಮತ್ತು 1 ಸ್ಪೂನ್ ಮಯೋನೀಸು. ಇದು ಚಿಪೋತ್ಲೆ ಪೆಪ್ಪರ್ ಅಂತ ಅಂತಾರೆ, ನಮ್ಮ ಬ್ಯಾಡಗಿ ಮೆಣಸಿಕಾಯಿ ಥರ ಮೆಕ್ಸಿಕನ್ ಸ್ಟೈಲ್ ಪೆಪ್ಪರ್ ಇದು. ನಿಂಬೆ ಹುಳಿ, ಉಪ್ಪು ಮತ್ತು ಜೇನುತುಪ್ಪ ಹಾಕ್ತಾಯಿದ್ದೀನಿ. ಮತ್ತೊಂದು ಸಣ್ಣ ಹೆಸರು ಬೆಳ್ಳುಳ್ಳಿ. ಇದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ನೀವು ಯಾವುದೇ ಡಿಪ್ ಜೊತೆ ಇದನ್ನ ತಿನ್ಬೋದು, ಬಟ್ ನಾನು ಇಲ್ಲೊಂದು ಹೈ ಪ್ರೋಟೀನ್ ಡಿಪ್ ಮಾಡ್ಕೊಂಡಿದ್ದೀನಿ. ಮೊಸರು ಹಾಕಿರೋ ಕಾರಣ ಗಟ್ಟಿ ಮೊಸರು, ಇದು ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊ ಇದು ನಾನು ಚಿಪೋತ್ಲೆ ಡಿಪ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ನಮ್ಮದು ಕೆಸಡಿಯ ರೆಡಿಯಾಗಿದೆ. ಇದು ತುಂಬ ರುಚಿಯಾಗಿ ಬರುತ್ತೆ ರೆಸಿಪಿ. ಇದು ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಮತ್ತು ಇದು ಲಂಚ್ ಬಾಕ್ಸಿಗಂತೂ ಪರ್ಫೆಕ್ಟ್ ರೆಸಿಪಿ, ಪರ್ಫೆಕ್ಟ್ ಮೀಲ್ ಇದು. ಮತ್ತು ಮೀಲ್ ಪ್ರೆಪ್ ಆಗಿನೂ ಮಾಡಿಡ್ಬೋದು. ನೀವು ಇದನ್ನ ಮಾಡಿ ಫ್ರೀಝರಲ್ಲಿಟ್ಟು ಯಾವಾಗ ಬೇಕೋ ಅವಾಗ ತವಾ ಮೇಲೆ ಬಿಸಿ ಮಾಡ್ಕೊಂಡು ತಿನ್ಬೋದು. ಇದರಲ್ಲಿ ವೆಜಿಟೇಬಲ್ಸು, ಪನ್ನೀರ್ ಎಲ್ಲ ಇರೋ ಕಾರಣ ಒಂದು ಕಂಪ್ಲೀಟ್ ಮೀಲ್ ಇದು. ಇದು ಸಮ್ಮರ್ ಇರೋ ಕಾರಣ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಹೊತ್ತು ಹೊಟ್ಟೆ ತುಂಬಿರುತ್ತೆ, ಏನು ಸ್ನ್ಯಾಕ್ಸ್ ಎಲ್ಲ ಕೇಳಲ್ಲ. ಮತ್ತು ತುಂಬ ರುಚಿಯಾಗಿರೋ ಕಾರಣ ಮಕ್ಕಳು 1-2 ಜಾಸ್ತಿನೇ ಊಟ ಮಾಡ್ತಾರೆ. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.